ಕತೆ 4. ಜಾನಕಿಗೆ 3 ಮಕ್ಕಳು. ಹಿರಿಯವಳು ಸುಧಾ, ಎರಡನೆಯವಳು ರಾಧಾ, ಕೊನೆಯವ ಕೃಷ್ಣ. ಪ್ರೀತಿಯಿಂದ ಎಲ್ಲರೂ ಕಿಟ್ಟು ಎಂದು ಕರೆಯುತ್ತಿದ್ದರು. ಮನೆ ಯಜಮಾನ ಅದಾಗಲೇ ದೇವರ ಕರೆಗೆ ಓಗೊಟ್ಟು ಹೋಗಿದ್ದರು. ಸ್ವಲ್ಪ ಅಡಿಕೆ ತೋಟ ಇರುವುದರಿಂದ ಜೀವನಕ್ಕೆ ಏನೂ ತೊಂದರೆ ಆಗಿರಲಿಲ್ಲ. ಮೂವರನ್ನು ವಿದ್ಯಾವಂತರನ್ನಾಗಿ ಮಾಡುವುದು ಜಾನಕಿ ಜೀವನದ ಗುರಿಯಾಗಿತ್ತು. ಕೃಷ್ಣ ಕಿರಿಯವನಾದರೂ ಜವಾಬ್ದಾರಿ ಹೆಗಲ ಮೇಲೆ ಬಂದಿತ್ತು. ಹಿರಿಯ ಮಗಳು ಸುಧಾ ಡಿಗ್ರಿ ಮುಗಿಸುವಾಗ ಮದುವೆ ಪ್ರಸ್ತಾಪ ಒಂದು ಬಂದಿತು. ಕೃಷ್ಣ ಆಗ ಇನ್ನೂ ಪ್ರಥಮ ಪಿಯುಸಿ ಓದುತ್ತಿದ್ದ. ಮದುವೆ ವಿಚಾರ ಕುಟುಂಬದವರೊಂದಿಗೆ ಚರ್ಚಿಸಿ ಒಪ್ಪಿಗೆ ನೀಡಲಾಯಿತು. ಹುಡುಗ ಸಿವಿಲ್ ಇಂಜಿನಿಯರ್ ಬೇರೆ. ಜಾನಕಿಗೆ ಸಂಬಂಧ ತುಂಬಾ ಇಷ್ಟವಾಗಿತ್ತು. ತಯಾರಿ ಬಾರಿ ಜೋರಾಗಿಯೇ ಇತ್ತು. 25 ಗ್ರಾಂ ಚಿನ್ನ ಮಗಳಿಗೆ ಅದಾಗಲೇ ಜಾನಕಿ ಮಾಡಿಸಿಟ್ಟಿದ್ಲು. ಮದುವೆ ಅದ್ದೂರಿಯಾಗಿ ನಡೆಯುತ್ತಿತ್ತು. ಮದುವೆ ದಿವಸ ತಂಗಿ ಸ್ವಲ್ಪ ಹೆಚ್ಚಾಗಿಯೇ ಮಿಂಚುತ್ತಿದ್ದಳು. ದೂರದ ಸಂಬಂಧಿ ರೇಖಾ ತನ್ನ ಮಗನಿಗೆ ರಾಧಾಳನ್ನು ಮದುವೆ ಮಾಡಿಸೋ ಆಸೆ ಜಾನಕಿ ಹತ್ತಿರ ಪ್ರಸ್ತಾಪಿಸುತ್ತಾಳೆ. ಅದಕ್ಕೆ ಜಾನಕಿ ಮುಂದೆ ನೋಡುವ, ಅವಳಿನ್ನು ಚಿಕ್ಕ ಹುಡುಗಿ ಎಂದು ಹೇಳಿ ಸುಮ್ನಾಗ್ತಾಳೆ. ಇದನ್ನು ಕೇಳಿಸುತ್ತಿದ್ದ ರಾಧಾ ನಾಚಿಕೆ ಮತ್ತು ನಗು ಎರಡು ಒಟ್ಟಿಗೆ ಸೇರಿಸಿ ಹೋಗಿ ಆಂಟಿ ಎಂದು ಗೆಳತಿಯರೊಂದಿಗೆ ಅಲ್ಲಿಂದ ತೆರಳುತ್ತಾಳೆ. ಮದುವೆಯ ದಿವಸ ಹುಡುಗಿ ವರನ ಮನೆಗೆ ತೆರಳಿದ್ದಳು. ಅಲ್ಲಿ ಅತ್ತೆ ಮತ್ತು ನಾದಿನಿ ಪ್ರೀತಿಯಿಂದ ಉಪಚರಿಸಿದ್ರು. ಸುಧಾಳನ್ನು ಕರೆದ ಅತ್ತೆ ಕೆಲವೊಂದು ಉಪದೇಶ ನೀಡಲು ಶುರು ಮಾಡುತ್ತಾರೆ. ಗಂಡ ದೇವರ ಸಮಾನ, ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಬೇಕು. ಅದಕ್ಕೆ ಗಂಡನ ಮನೆಯಲ್ಲಿ ಕಿರಿಕ್ ಮಾಡಿ ಬಂದಿದ್ದ ನಾದಿನಿ ಕೂಡ ಧ್ವನಿ ಸೇರಿಸಿದಳು. ಸ್ವಲ್ಪ ಅತಿ ಅನಿಸಿದ್ರೂ ಎಲ್ಲದಕ್ಕೂ ತಲೆಯಾಡಿಸಿದ್ಲು. 3 ದಿವಸ ಕಳೆದು ಹುಡುಗನ ಕಡೆಯವರೆಲ್ಲ ಜಾನಕಿ ಮನೆಗೆ ತೆರಳುತ್ತಾರೆ. ಅಳಿಯನಿಗೆ ಏನೂ ಕೊರತೆ ಆಗಬಾರದೆಂದು ಜಾನಕಿ ಎಲ್ಲಾ ತಯಾರಿ ಮಾಡುತ್ತಿದ್ದರು. ಕೃಷ್ಣ ಪೇಟೆಗೆ ಹೋಗಿ ಐಸ್ ಕ್ರೀಂ ಹಾಗೂ ಅಕ್ಕನಿಗೆ ಮಲ್ಲಿಗೆ ಹೂ ತರಲು ಹೊರಟ. ಪಕ್ಕದ್ಮನೆ ರಾಹುಲ್ ಜೊತೆ ಬೈಕ್ನಲ್ಲಿ ತೆರಳಿದ್ದ. ಮಧ್ಯಾಹ್ನ ಆಗುತ್ತಲೇ ಬೀಗರ ಮನೆಯಿಂದ ಕಾರು ಹಾಗೂ ಬಸ್ನಲ್ಲಿ ಜನ ಬಂದ್ರು. ಕಾರಿಂದ ಸುಧಾ ಇಳಿಯುತ್ತಿದ್ದಂತೆ ರಾಧಾ ಓಡಿ ಹೋಗಿ ತಬ್ಬಿಕೊಂಡು ಬಿಡುತ್ತಾಳೆ. ಮನೆಯೊಳಗೆ ಬಂದ ದಂಪತಿಗಳು ಜಾನಕಿ ಕಾಲಿಗೆ ನಮಸ್ಕರಿಸುತ್ತಾರೆ. ಭಾವ ತುಂಬಾ ಸುಸ್ತಾಗಿ ಬಿಟ್ಟಿದ್ದಾರೆ. ಅಕ್ಕ 2 ದಿವಸದಲ್ಲೇ ಭಾವನನ್ನು ಅದುಮಿ ಬಿಟ್ಲ ಹೆಂಗೆ ಎಂದು ತಂಗಿ ರಾಧಾ ತಮಾಷೆ ಮಾಡಿದ್ಲು. ಆಗ ಎಲ್ಲರೂ ನಗ್ತಾರೆ. ಆಗ ಸುಧಾ ಅತ್ತೆ, ಕಲ್ಯಾಣಿ, ಅದು ನನ್ನ ಮಗ, ಯಾರಿಗೂ ಶರಣಾಗುವನಲ್ಲ ಎಂದು ಚಿಕ್ಕದಾಗಿ ಟಾಂಗ ಕೊಡುತ್ತಾಳೆ. ಆಗ ಕೆಲವರು ನಕ್ಕರೆ, ಕೆಲವರು ಮೌನವಾಗ್ತಾರೆ. ತಕ್ಷಣ ಹುಡುಗನ ತಂದೆ ಸಾಕು ಸಾಕು ಮಾತಾಡಿದ್ದು, ಊಟ ಮಾಡೋಣವೆಂದು ಪರಿಸ್ಥಿತಿ ಬದಲಾಯಿಸುತ್ತಾರೆ. ಎಲ್ಲರೂ ಊಟಕ್ಕೆ ಕೂರುತ್ತಾರೆ. ಊಟ ಮಾಡುತ್ತಲೇ ಒಬ್ಬ ಹೆಂಗ್ಸು ತುಂಬಾ ರುಚಿಯಾಗಿದೆ, ಯಾರು ಮಾಡಿದ್ದು ಎಂದು ಕೇಳುತ್ತಾರೆ. ಅದಕ್ಕೆ ರಾಧಾ, ನನ್ನಮ್ಮ, ಮತ್ಯಾರು ಎಂದು ಹೇಳ್ತಾಳೆ. ಅದಕ್ಕೆ ಆಯಮ್ಮ, ಹೌದಾ, ಮಗಳು ಕೂಡ ಹಿಂಗೆ ರುಚಿಯಾದ ಅಡುಗೆ ಮಾಡ್ತಾಳ ಎಂದು ಕೇಳುತ್ತಾರೆ. ಅದಕ್ಕೆ ಜಾನಕಿ, ನನ್ನ ಮಗಳು ಡಿಗ್ರಿ ಓದಿದ್ದಾಳೆ, ಅಡುಗೆ ಮಾಡೋಕೆ ನಾನು ಪ್ರೋತ್ಸಾಹಿಸಿಲ್ಲ. ಅಳಿಯ ಕೆಲಸಕ್ಕೆ ಜನ ಇಟ್ಟಿದ್ದಾನೆ, ಮತ್ತೆ ಯಾಕೆ ಟೆನ್ಷನ್ ಎಂದು ಜೋಕ್ ತರ ಮಾಡಿ ಒಂದು ಸತ್ಯ ಹೇಳುತ್ತಾರೆ. ಸಂಜೆ ಆಗುತ್ತಲೇ ಹೊಸ ದಂಪತಿಗಳನ್ನು ಬಿಟ್ಟು ಉಳಿದವರೆಲ್ಲ ಹೊರಡುತ್ತಾರೆ. ಹೋಗುವಾಗ ಕಲ್ಯಾಣಿ ಮಗನ ಕಿವಿಯಲ್ಲಿ, ನಾಳೆನೇ ಬಂದು ಬಿಡು, ಜಾಸ್ತಿ ನಿಲ್ಲೋಕೆ ಹೋಗಬೇಡ ಎಂದೇಳಿ ಹೋಗುತ್ತಾರೆ. ಮರುದಿವಸ ನವದಂಪತಿಗಳು ವಾಪಸ್ ತೆರಳುತ್ತಾರೆ. ಹೋಗುವಾಗ ಜಾನಕಿ ಮಗಳಿಗೆ ಇಷ್ಟವಾದ ಹೋಳಿಗೆ ಮಾಡಿ ಕೊಡುತ್ತಾಳೆ. ಅಳಿಯನಿಗೆ ಒಂದು ವಾಚ್ ಗಿಫ್ಟ್ ಮಾಡುತ್ತಾರೆ. ವರ್ಷಗಳು ಕಳೆದವು. 2ನೇ ಮಗಳ ಮದುವೆ ಬಗ್ಗೆ ಜಾನಕಿ ಸ್ವಲ್ಪ ಆಲೋಚನೆ ಮಾಡಲು ಶುರು ಮಾಡುತ್ತಾಳೆ. ಆದರೆ ರಾಧಾ ಮಾತ್ರ ಮದುವೆ ಬಗ್ಗೆ ಮಾತಾಡಬಾರದು ಎಂದು ತಾಯಿಗೆ ಹೇಳ್ತಾಳೆ. ಕಾರಣ ಕೇಳಿದ್ರೆ ಸ್ಪಷ್ಟ ಉತ್ತರ ನೀಡದೆ ತೆರಳುತ್ತಾಳೆ. ಕೆಲವು ದಿನಗಳ ನಂತರ ಅಕ್ಕ ಒಂದು ಹುಡುಗನ ಜೊತೆ ಕಾಫಿ ಶಾಪ್ನಲ್ಲಿ ಕೂತಿರುವುದನ್ನು ತಮ್ಮ ಕೃಷ್ಣ ನೋಡ್ತಾನೆ. ಹುಡುಗ ಬೇರೆ ಯಾರೂ ಅಲ್ಲ, ಅವನೇ ರೇಖಾ ಮಗ ಕಿರಣ್. ಸ್ವಲ್ಪ ಪೋಲಿ ಎಂದು ಜಾನಕಿಗೆ ಇಷ್ಟ ಇರಲಿಲ್ಲ. ಆದರೆ ಮಗಳು ಈ ರೀತಿ ಮಾಡಿದ್ದು ಜಾನಕಿಗೆ ತಲೆನೋವಾಗಿತ್ತು. ಮನೆಯಲ್ಲಿ ದೊಡ್ಡ ರಾಧಾಂತವೇ ನಡೆದಿತ್ತು. ಕೊನೆಗೆ ದಾರಿ ಕಾಣದೆ ಮದುವೆಗೆ ಜಾನಕಿ ಒಪ್ಪಿಗೆ ಕೊಡುತ್ತಾರೆ. ಮದುವೆ ಸರಳವಾಗಿ ನಡೆಸಲು ಎಲ್ಲರೂ ತೀರ್ಮಾನಿಸುತ್ತಾರೆ. ಮಗಳಿಗೆ 10 ಗ್ರಾಂ ಚಿನ್ನ ಹಾಕಿ ಮದುವೆ ಮಾಡಿಸ್ತಾರೆ. ಜಾನಕಿ ಸುಧಾಳಿಗೆ ಅದಾಗಲೇ ಒಂದು ಗಂಡು ಮಗು ಕೂಡ ಆಗುತ್ತೆ. ಹೆಸರು ಜೀವನ್. ಮನೆಗೆ ಬಂದ ಮೊಮ್ಮಗನನ್ನು ಅಜ್ಜಿ ಜಾನಕಿ ಜೀವ ಜೀವ ಎಂದು ಮುದ್ದಾಡ್ತಾಳೆ. ಸಂಜೆ ಹೊತ್ತಿಗೆ ಮಗಳು, ನಾನಿನ್ನೂ ಅಲ್ಲಿಗೆ ಹೋಗಲ್ಲ ಅಮ್ಮ, ಇಲ್ಲೇ ಇರ್ತೇನೆ. ಅದು ಜೈಲು, ಕೇವಲ ಕೆಲಸ ಮಾಡಿ ಸಾಯ್ಬೇಕು, ಸ್ವತಂತ್ರವಾಗಿ ಜೀವನ ನಡೆಸಲಾಗುತ್ತಿಲ್ಲ ಎಲ್ಲ ಅತ್ತೆ ಹೇಳಿದೆ. ಕಾನೂನು ಸಾಕಾಯ್ತು ಕೇಳಿ ಕೇಳಿ. ಅದಕ್ಕೆ ಜಾನಕಿ ಕೂಡ ಸಾಥ್ ಕೊಟ್ಟು ಮಗಳ ಅತ್ತೆಯನ್ನೇ ಬೈದು ಮಗಳನ್ನು ಸಮಾಧಾನ ಮಾಡ್ತಾರೆ. ಆಗಲೇ ಅಳಿಯ ಬಂದು ಬಿಟ್ಟ. ವಾತಾವರಣ ನೋಡಿ ಹೆಂಡತಿ ತಾಯಿ ಬಗ್ಗೆ ಚಾಡಿ ಹೇಳಿದ್ದಾಳೆ ಎಂದು ಮನಸ್ಸಲ್ಲೇ ಅಂದುಕೊಳ್ಳುತ್ತಾನೆ. ಅಳಿಯನನ್ನು ನೋಡಿದ ಜಾನಕಿ, ಬನ್ನಿ ಅಳಿಯಂದ್ರೆ ಎಂದು ಹೇಳಿ ಕಿಚನ್ಗೆ ಹೋಗ್ತಾರೆ. ಸುಧಾಳನ್ನು ಹೇಗಾದರೂ ಪುಸಲಾಯಿಸಿ ಗಂಡ ಮನೆಗೆ ಕರ್ಕೊಂಡು ಹೋಗ್ತಾನೆ.
ಇತ್ತ ಜಾನಕಿ ಮಗ ಕೃಷ್ಣ ಡಿಗ್ರಿ ಮುಗಿಸಿ ಕೆಲಸ ಹುಡುಕುತ್ತಾ ಇರ್ತಾನೆ. ಮದುವೆಯಾಗಿ ರಾಧಾ ಮತ್ತು ಆಕೆಯ ಗಂಡ ಆಸ್ಟ್ರೇಲಿಯಾದಲ್ಲಿ ನೆಲೆಸಿರುತ್ತಾರೆ. 2 ವರ್ಷ ಕಳೆದು ಊರಿಗೆ ಬರ್ತಾರೆ. ಬಂದವರು ಸೀದಾ ಜಾನಕಿ ಮನೆಗೆ ಬರ್ತಾರೆ. ಇದು ರಾಧಾ ಅತ್ತೆ ರೇಖಾಳಿಗೆ ಪಿತ್ತ ನೆತ್ತಿಗೇರುವಂತೆ ಮಾಡುತ್ತದೆ. ಬಂದ ವಿಷಯ ತಿಳಿಯುತ್ತಿದ್ದಂತೆ ಮಗನಿಗೆ ಕರೆ ಮಾಡಿ ಹಿಗ್ಗಾಮುಗ್ಗ ಜಾಡಿಸಿ ಅಳುತ್ತಾಳೆ. ಹೆಂಡತಿ ಕಂಟ್ರೋಲ್ ಮಾಡುತ್ತಿದ್ದಾಳೆ. ಅಂದ್ರೆ ನೀನ್ಯಾಕೋ ಗಂಡಸು ಎಂದು ಹೆಗರಾಡುತ್ತಾಳೆ. ಅದಕ್ಕೆ ಅದಲ್ಲಮ್ಮ, ಏರ್ಪೋರ್ಟ್ ದಾರಿ ಮೊದಲು ರಾಧಾಳ ಮನೆ ಅಲ್ವಾ, ಅದಕ್ಕೆ ಬಂದ್ವಿ ಸಮಜಾಯಿಸಿ ನೀಡುತ್ತಾನೆ. ಅದಕ್ಕೆ ಮೊದಲು ಅಮ್ಮನ ಹೆಂಡತಿಯ ಎಂದು ಪ್ರಶ್ನೆ ಮಾಡ್ತಾಳೆ. ರೇಖಾ ಮಗ ಸುಮ್ಮನಾಗುತ್ತಾನೆ. ಇದನ್ನು ಗಮನಿಸುತ್ತಿದ್ದ ಕೃಷ್ಣ, ನೀವು ಮಾಡಿದ್ದು ತಪ್ಪು, ಬೇಗ ನಿಮ್ಮ ಮನೆಗೆ ತೆರಳಿ ಭಾವ ಎಂದು ಸಲಹೆ ನೀಡುತ್ತಾನೆ. ಅದಕ್ಕೆ ರಾಧಾ, ಏನೋ ಭಾವನಿಗೆ ಬುದ್ಧಿ ಹೇಳುವಷ್ಟು ಬೆಳೆದಿದ್ದೀಯಾ ಎಂದು ಜೋರು ಮಾಡ್ತಾಳೆ. ಆದರೆ ರಾಧಾ, ಗಂಡ ಇಲ್ಲ, ನಾವು ಹೋಗೋಣ ಎಂದು ಹೇಳಿ ಬೇಗ ಹೋಗ್ತಾರೆ. ತಂದಿದ್ದ ಲಗೇಜನ್ನು ಕೃಷ್ಣ ಕಾರಿಗೆ ಬೇಗ ತುಂಬಿಸಿದ ಕಾರು ರೇಖಾ ಮನೆಗೆ ತಲುಪಿತು. ಮಗ ಒಳಗೆ ಪ್ರವೇಶ ಮಾಡುತ್ತಿದ್ದಂತೆ ಯಾಕೆ ಬಂದೆ, ಅಲ್ಲೇ ಇರಬೇಕಿತ್ತು ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಾಳೆ. ಮಗ ಏನೂ ಮಾತಾಡಲ್ಲ. ಡ್ರೈವರ್ ಲಗೇಜ್ ಒಳ ತರುತ್ತಿದ್ದಂತೆ ಅಲ್ಲಿಗೆ ಎಷ್ಟು ಲಗೇಜು ಹಾಕಿದ್ಯಪ್ಪ ಎಂದು ಕೇಳುತ್ತಾರೆ. ಅದಕ್ಕೆ ಮಗ, ನಿನಗೇನಾಗಿದೆ ಅಮ್ಮ, ಯಾಕೆ ಈ ರೀತಿ ಒರಟು ರೀತಿ ನಡ್ಕೊಳ್ತೀಯಾ ಎಂದು ಕೇಳುತ್ತಾನೆ. ಅದಕ್ಕೆ ರೇಖಾ, ಓಹೋ, ನಿನಗೆ ಅವರೀಗ ಬಾರಿ ಒಳ್ಳೆಯವರು, ನಾನು ಕೆಟ್ಟವಳು ಎಂದು ಹೇಳಿ ದುಃಖಿಸುತ್ತಾಳೆ. ಮಗ ಏನು ಮಾತಾಡದೆ ಕಣ್ಣೀರ್ ಹಾಕಿ ರೂಮ್ ಕಡೆ ಹೆಜ್ಜೆ ಹಾಕ್ತಾನೆ. ಆಗ ಹೆಂಡತಿ, ನಮ್ಮ ಮನೆಯವರು ಒಳ್ಳೆಯವರೇ, ಕೆಟ್ಟವರನ್ನಾಗಿ ಮಾಡಲು ಯಾರು ಪ್ರಯತ್ನಿಸುತ್ತಿದ್ದಾರೆ ಎಂದು ಹೇಳುತ್ತಾರೆ. ಅದಕ್ಕೆ ರೇಖಾ, ನಿನ್ ಹತ್ರ ಯಾರೇ ಮಾತಾಡಿದ್ದು, ನಾನು ನನ್ ಮಗನ ಹತ್ತಿರ ಮಾತಾಡಿದ್ದು. ನೀನು ನಿನ್ನ ಕೆಲಸ ಮಾಡು, ಮಗನನ್ನು ಗುಲಾಮನನ್ನಾಗಿ ಮಾಡಿರಬಹುದು, ನನ್ನನ್ನು ಏನು ಮಾಡೋಕಾಗಲ್ಲ ಎಂದು ಏರು ಧ್ವನಿಯಲ್ಲಿ ಹೇಳುತ್ತಾರೆ. ಇದು ಕೇಳಿದ ಮಗ, ಸಾಕು ನಿಲ್ಲಿಸುತ್ತೀರಾ ನಿಮ್ಮ ದೊಂಬರಾಟವನ್ನು ಎಂದು ಬೊಬ್ಬೆ ಹಾಕುತ್ತಾನೆ. ಅದಕ್ಕೆ ರಾಧಾ, ದೊಂಬರಾಟ ನಿಮ್ಮ ಅಮ್ಮನದು, ನನ್ನದಲ್ಲ ಎಂದು ಹೇಳಿ ರೂಮ್ಗೆ ಬಂದು ಬಾಗಿಲು ಎಳೆದು ಹಾಕುತ್ತಾಳೆ. ಸುಧಾ ಹಾಗೂ ರಾಧಾ ಇಬ್ಬರು ತವರು ಮನೆಗೆ ಬಂದು ಹೋಗುವುದು, ಅತ್ತೆ ನಾದಿನಿಯರ ಬಗ್ಗೆ ಜಾನಕಿಯವರ ಹತ್ರ ದೂರಿಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿತ್ತು. ಇತ್ತ ಗಂಡಂದಿರು ಏನು ದಾರಿ ತೋಚದೆ ಕಂಗಾಲಾಗಿದ್ರು. ಕೊನೆಗೂ ಜಾನಕಿ ತನ್ನ 5 ಎಕರೆ ಜಮೀನಿನಿಂದ ತಲಾ 1 ಎಕರೆ ಹೆಣ್ಣು ಮಕ್ಕಳಿಗೆ ನೀಡ್ತಾರೆ. ಅದರಲ್ಲಿ ಇಬ್ಬರು ಮನೆ ಕಟ್ಟಿ ವಾಸಿಸಲು ತೀರ್ಮಾನಿಸುತ್ತಾರೆ. ಇಬ್ಬರು ಹೆಣ್ಣು ಮಕ್ಕಳು ಸುಖವಾಗಿ ಜೀವಿಸಲು ಪ್ರಾರಂಭಿಸುತ್ತಾರೆ. ಅಳಿಯಂದಿರಿಬ್ಬರು ತನ್ನ ಮಕ್ಕಳಿಗೆ ಸಹಕಾರ ನೀಡುವುದನ್ನು ನೋಡಿ ಖುಷಿ ಪಡುತ್ತಿದ್ದರು. ಸುಧಾ ಗಂಡ ಇಂಜಿನಿಯರ್ ಆದ್ರೂ ಹೆಂಡತಿಗೆ ನೆಲ ಹೊರೆಸುವುದರಿಂದ ಬಟ್ಟೆ ಒಗೆದು ಕೊಡುವಷ್ಟು ಸಹಕಾರಿಯಾಗಿದ್ದ. ಜಾನಕಿ ನನ್ನ ಅಳಿಯಂದಿರನ್ನು ಎಲ್ಲರ ಹತ್ತಿರ ಹೊಗಳುತ್ತಾ ಇರುತ್ತಾಳೆ. ನನ್ನ ಮಕ್ಕಳು ಯಾರೋ ಮಾಡಿದ ಪುಣ್ಯ ಇರಬೇಕು, ಇಂತಹ ಗಂಡಂದಿರನ್ನು ಪಡ್ಕೊಳ್ಳಿಕ್ಕೆ ಅದೃಷ್ಟ ಮಾಡಿರಬೇಕು. ಕಾಲ ಕಳೆಯಿತು. ಮಗ ಕೃಷ್ಣ ಅದಾಗಲೇ ಮದುವೆ ವಯಸ್ಸಿಗೆ ಬಂದಿದ್ದ. ಅಕ್ಕ ಭಾವಂದಿರ ಮದುವೆ ಒತ್ತಡ, ಅಮ್ಮನಿಗೆ ಪ್ರಾಯ ಆಯಿತು ಎಂಬ ವಾಸ್ತವ, ವಿವಾಹ ಆಗುತ್ತೇನೆ ಎಂಬ ತೀರ್ಮಾನಕ್ಕೆ ಬರಲು ಹೆಚ್ಚು ಸಮಯ ಬೇಕಾಗಿರಲಿಲ್ಲ. ಕೃಷ್ಣ ಮಾನವ ಸಂಪನ್ಮೂಲ ತರಬೇತಿದಾರನಾಗಿ ಕೆಲಸ ಮಾಡುತ್ತಿದ್ದ. ಜೀವನದ ಬಗ್ಗೆ ಸ್ವಂತ ಹಾಗೂ ಪರರ ಅನುಭವದಿಂದ ಚೆನ್ನಾಗಿ ತಿಳಿದುಕೊಂಡಿದ್ದ. ಅಕ್ಕಂದಿರ ದಾಂಪತ್ಯ ಜೀವನದ ಆಗು ಹೋಗುಗಳ ಬಗ್ಗೆ, ಅವರ ಸಂಸಾರದ ತಪ್ಪು ಸರಿಗಳ ಬಗ್ಗೆ ಚೆನ್ನಾಗಿ ಅರಿತಿದ್ದ. ಮದುವೆ ದಿನ ಫಿಕ್ಸ್ ಆಯ್ತು. ಹುಡುಗಿ ಹುಡುಕೋ ಕಷ್ಟ ಮನೆಯವರಿಗೆ ಇರಲಿಲ್ಲ. ತನ್ನ ಪ್ರಾಂಶುಪಾಲರ ಮಗಳನ್ನೇ ಬುಕ್ ಮಾಡಿದ್ದ. ಪ್ರೇಮ ವಿವಾಹಕ್ಕೆ ಅಡ್ಡಿಪಡಿಸಲು ಜಾನಕಿಗೆ ಯಾವುದೇ ನೈತಿಕತೆ ಉಳಿದಿರಲಿಲ್ಲ. ಮಾತ್ರವಲ್ಲ, ಆಯ್ಕೆ ಮಾಡಿದ್ದ ಸಂಬಂಧ ಕೂಡ ಅಷ್ಟೇ ಚೆನ್ನಾಗಿತ್ತು. ಮದುವೆ ಅದ್ದೂರಿಯಾಗಿ ನಡೆಸಲು ಜಾನಕಿ ಒತ್ತಾಯ ಕಾರಣ, ಕೊನೆಯ ಮುದ್ದಿನ ಮಗನ ಮದುವೆ ಕಾರಣ ಎಲ್ಲಾ ಬೀಗರರಲ್ಲಿ ರಾಜಿಯಾಗಿತ್ತು. ಮದುವೆ ಸಡಗರ ಸಂಭ್ರಮದಲ್ಲಿ ನಡೆಯಿತು. ಮದುವೆಯಾಗಿ 1 ತಿಂಗಳಲ್ಲಿ ಶುರುವಾಯಿತು ನೋಡಿ ಅದೇ ರಗಳೆ. ಅತ್ತೆ ಸೊಸೆ ಜಗಳ, ತಾಯಿ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸಿದ್ದ ಜಾನಕಿ ಅತ್ತೆ ಪಾತ್ರದಲ್ಲಿ ಸ್ವಲ್ಪ ಎಡವಿದ್ರು. ಹೆಂಡತಿಗೆ ಮಗ ಚಿಕ್ಕ ಸಹಾಯ ಮಾಡುವುದು ಕೂಡ ಜಾನಕಿಗೆ ಇಷ್ಟ ಆಗ್ತಿರಲಿಲ್ಲ. ಮಗ ಹೆಂಡತಿಯ ಗುಲಾಮನಾಗಿದ್ದಾನೆ ಎಂದು ತನ್ನ ಹೆಣ್ಣು ಮಕ್ಕಳ ಹತ್ತಿರ ಫೋನ್ ಮಾಡಿ ಹೇಳಲು ಶುರು ಮಾಡಿದ್ಲು. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ ಮಗ ಅಮ್ಮನನ್ನು ಕರೆದು ತಿಳಿ ಹೇಳಿದ. ಅಮ್ಮ, ಭಾವಂದಿರು ಅಕ್ಕಂದಿರಿಗೆ ಮಾಡುವ ಸಹಾಯ ಯಾರೋ ಮಾಡಿದ ಪುಣ್ಯ ಆಗುತ್ತೆ, ಅದೇ ಮಗ ಸೊಸೆಗೆ ಮಾಡಿದ್ರೆ ಯಾಕಮ್ಮ ಗುಲಾಮಗಿರಿ ಆಗುತ್ತೆ. ಮಗ ಖುಷಿಯಾಗಿರಬೇಕೆಂದು ನೀನು ಬಯಸುವುದಾದರೆ ನನ್ನ ಹೆಂಡತಿ ಅಂದ್ರೆ ನಿಮ್ಮ ಸೊಸೆಯನ್ನು ಖುಷಿಪಡಿಸಿ. ಅಮ್ಮ ಮತ್ತು ಹೆಂಡತಿ ಖುಷಿಯಾಗಿ ಇರುವುದನ್ನು ನೋಡಿದ್ರೆ ಯಾವ ಗಂಡಸು ಖುಷಿಯಾಗಿ ಇರಲ್ಲ ಹೇಳಿ. ತನ್ನ ಮಗ ಎಂಬ ಅತಿಯಾದ ಸ್ವಾರ್ಥ ಯೋಚನೆ ನಿಮ್ಮನ್ನು ಇಷ್ಟು ಕಠೋರವಾಗಿಸುತ್ತದೆ. ಮಾತ್ರವಲ್ಲ, ಹೆಂಡತಿಯನ್ನು ಕರೆದು ಹೇಳುತ್ತಾನೆ, ನೀನು ಪ್ರಾಂಶುಪಾಲರ ಮಗಳ ಆಗಿರಬಹುದು, ಅಮ್ಮನಿಗಿಂತ ಸ್ವಲ್ಪ ವಿದ್ಯೆ ಇರಬಹುದು. ಅಂದ ಮಾತ್ರಕ್ಕೆ ತಾಯಿ ಹೇಳುವ ಬುದ್ಧಿ ಮಾತನ್ನು ನಿನ್ನ ಸ್ವಂತ ತಾಯಿ ಹೇಳುತ್ತಿದ್ದಾರೆ ಎಂದು ಭಾವಿಸುವುದಾದರೆ ಏನು ಸಮಸ್ಯೆ ಇರಲ್ಲ ಎಂದು ಹೇಳುತ್ತಾನೆ. ಇಬ್ಬರಿಗೂ ತಮ್ಮ ತಪ್ಪಿನ ಅರಿವಾಗುತ್ತದೆ. ಮಗನ ಲಾಜಿಕ್ನಿಂದ ಸೇರಿದ ಪ್ರಶ್ನೆ ಹಾಗೂ ಉತ್ತರಗಳಿಗೆ ಅಮ್ಮ ಕರಗಿದಳು. ಅಹಂ ಸ್ವಾರ್ಥ ಬಿಟ್ಟು ಬದುಕಿದರೆ ಜೀವನ ನೆಮ್ಮದಿಯಿಂದ ಕೂಡಿರಬಹುದು. ನಾನೇ
ಸರಿ ನಮ್ಮವರೇ ಸರಿ ಎಂಬ ಪೊಳ್ಳುವಾದವು ಜೀವನವನ್ನು ಕಠಿಣಗೊಳಿಸುತ್ತೆ ಎಂಬುದಕ್ಕೆ ಈ ಚಿಕ್ಕ ಕಥೆಯೇ ಸಾಕ್ಷಿ. ಏನಂತೀರಾ ಫ್ರೆಂಡ್ಸ್? ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಮುಂದಿನ ಕತೆಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.